ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗ್ಯಾಸ್ ಪ್ರಾಬ್ಲಮ್ ಬಿಗಡಾಯಿಸ್ತಾ ಇದೆ. ಕಾರವಾರ ಸೇರಿದಂತೆ ಹಲವೆಡೆ ಕಡೆ ಕಮರ್ಷಿಯಲ್ ಗ್ಯಾಸ್ ಸಿಗ್ತಾ ಇಲ್ಲ. ಕೆಲ ಹೋಟೆಲ್ಗಳಲ್ಲಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗ್ಯಾಸ್ ಪ್ರಾಬ್ಲಮ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಕಾರವಾರ ಸೇರಿದಂತೆ ಹಲವೆಡೆ ಕಮರ್ಷಿಯಲ್ ಗ್ಯಾಸ್ ಸಿಗ್ತಾ ಇಲ್ಲ. ಕೆಲ ಹೋಟೆಲ್ಗಳಲ್ಲಿ ಈಗಾಗಲೇ ಸೌದೆ ಒಲೆಯನ್ನ ಅವಲಂಬಿಸಿಬಿಟ್ಟಿದ್ದಾರೆ. ಕಮರ್ಷಿಯಲ್ ಗ್ಯಾಸ್ ಸಿಗ್ತಾ ಇಲ್ಲ, ಕಸ್ಟಮರ್ಸ್ಗಳು ಬರ್ತಾರೆ, ಮತ್ತೆ ಅವ್ರು ಅದನ್ನ ಕ್ಲೋಸ್ ಮಾಡಿಬಿಟ್ರೆ ಹೋಟೆಲ್ನ ನಾವು ಮತ್ತೆ ಗ್ರಾಹಕರನ್ನ ಕಳ್ಕೊಳ್ತೀವಿ ಅನ್ನೋ ಭಯ ಕೂಡ ಹೋಟೆಲ್ ಮಾಲೀಕರಲ್ಲಿ ಇದೆ. ಹಾಗಾಗಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡಿ ಬಡಿಸ್ತಿದ್ದಾರೆ. ಮೆನುವಿನಲ್ಲಿ ಹತ್ತಾರು ತಿಂಡಿಗಳನ್ನ ಕಡಿತಗೊಳಿಸಿದ್ದಾರೆ ಮಾಲೀಕರು. 10 ದಿನ ಕಳೆದ್ರೆ ಇನ್ನಷ್ಟು ಹೋಟೆಲ್ ಬಂದ್ ಆಗುವಂತಹ ಭೀತಿ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಸೇರಿ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಕಮರ್ಷಿಯಲ್ ಸಿಲಿಂಡರ್ ಕೊರತೆ ದಿನ ದಿನಕ್ಕೂ ಎದ್ದು ಕಾಣ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಹೋಟೆಲ್ ಉದ್ಯಮ ಬಂದ್ ಮಾಡುವಂತ ಒಂದು ಪರಿಸ್ಥಿತಿಯಲ್ಲಿ ಎದುರಾಗಿರುವಂತದ್ದು. ಒಂದಿಷ್ಟು ಹೋಟೆಲ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಂದ್ ಆಗಿದ್ರೆ, ಇನ್ನೊಂದಿಷ್ಟು ಹೋಟೆಲ್ ನಲ್ಲಿ ಸೌದೆ ಒಲೆಯ ಮೂಲಕ ಅಡುಗೆ ತಯಾರಿಸುವಂತ ಒಂದು ಪ್ರಕ್ರಿಯೆ ಈಗ ನಡೀತಾ ಇರುವಂತದ್ದು. ನಾವೀಗ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಒಂದು ಖಾಸಗಿ ಹೋಟೆಲ್ ನಲ್ಲಿದ್ದೇವೆ. ಇಲ್ಲಿ ಈಗಾಗಲೇ ಸಿಲಿಂಡರ್ ಕೊರತೆ ಹಿನ್ನೆಲೆಯಲ್ಲಿ ಅಡುಗೆ ಅಲ್ಲಿ ಆಗಿರ್ಬೋದು, ಅದೇ ರೀತಿ ತಿಂಡು ತಿನಿಸುಗಳ ಆಗಿರ್ಬೋದು ಕಡಿತ ಮಾಡಲಾಗಿದೆ. ಅವರಿಗೆ ಯಾವುದು ಏನು ಸಹಾಯ ಆಗುತ್ತೋ ಅದನ್ನ ಮಾತ್ರ ಈಗ ಏನು ಅಡುಗೆಯನ್ನ ಮಾಡಿ ಗ್ರಾಹಕರಿಗೆ ನೀಡ್ತಾ ಇರುವಂತದ್ದು. ಅದ್ರ ಜೊತೆಗೆ ಈಗ ನಾವು ನಿಮ್ಗೆ ತೋರಿಸ್ತಾ ಇರುವಂತ ಒಂದು ದೃಶ್ಯಾವಳಿ ಏನಪ್ಪಾ ಅಂದ್ರೆ ಸೌದೆ ಒಲೆಯನ್ನ ಈಗ ಇಲ್ಲಿ ಸಿದ್ಧಪಡಿಸಿಕೊಂಡಿರುವಂತದ್ದು. ಸೌದೆ ಒಲೆ ಮೂಲಕ ಏನು ಅಡುಗೆಯನ್ನ ತಯಾರನ್ನ ಮಾಡ್ತಾ ಇದ್ದಾರೆ. ವಿವಿಧ ಆಹಾರವನ್ನ ಈಗ ಅಡುಗೆ ಒಲೆಯ ಮೂಲಕವೇ ಈಗ ಸಿದ್ಧಪಡಿಸ್ತಾ ಇರುವಂತದ್ದು. ಇದು ಕೇವಲ ಈ ಒಂದು ಹೋಟೆಲ್ ನಲ್ಲಿ ಮಾತ್ರ ಅಲ್ಲ, ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಸೇರಿ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಇರುವಂತ ಬಹುತೇಕ ಹೋಟೆಲ್ಗಳಲ್ಲಿ ಈಗ ಸೌದೆ ಒಲೆಯಿಂದಲೇ ಈಗ ಏನು ಆಹಾರವನ್ನ ತಯಾರಿಸುವಂತ ಒಂದು ಪ್ರಕ್ರಿಯೆ ಈಗ ನಡೀತಾ ಇರುವಂತದ್ದು. ಈ ಬಗ್ಗೆ ಇಲ್ಲಿನ ಹೋಟೆಲ್ ಮಾಲೀಕರನ್ನ ನಾನು ಮಾತಾಡಿಸ್ತಾ ಹೋಗ್ತೇನೆ. ಸರ್ ನಮಸ್ಕಾರ. ಈಗ ಸಿಲಿಂಡರ್ ಕೊರತೆ ಅಂದ್ರೆ ಕಮರ್ಷಿಯಲ್ ಸಿಲಿಂಡರ್ ಕೊರತೆ ಅಂತ ಕಳೆದ ಒಂದು 10 ದಿವಸಗಳಿಂದಲೂ ಎಲ್ಲರೂ ಕೂಡ ಹೇಳ್ತಾ ಇರುವಂತದ್ದು ಹೋಟೆಲ್ ಮಾಲೀಕರು. ಈಗ ಅದರ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗಿದೆ? ಮುಂದೆ ಏನಾದ್ರೂ ಸಮಸ್ಯೆ ಈ ಒಂದು 10 ದಿವಸದಲ್ಲಿ ಆ ಸಮಸ್ಯೆ ಬಗ್ಗೆ ಹರಿಬಹುದಾ ಎನ್ನುವಂತ ಒಂದು ಆಶಾಭಾವನೆ ಇದೆಯಾ ನಿಮ್ಗೆ? ಈಗ ನಾವು ನಮ್ಮ ಸಿಲಿಂಡರ್ ಜನತಾ ಬಜಾರ್ ಗ್ಯಾಸ್ ಅಲ್ಲಿ ಕೇಳಿದಾಗ ಹೇಳಿದ್ದಾರೆ ಇವತ್ತು ಇಲ್ದರೆ ನಾಳೆ ಬರ್ಬೋದು ಅಂತ ಹೇಳಿದ್ದಾರೆ. ಇದುವರೆಗೂ ನಮಗೆ ಸಪ್ಲೈ ಆಗಲಿಲ್ಲ. 10 ದಿನ ಆಯ್ತು. 10 ದಿನದಿಂದ ನಮಗೆ LPG ಸಪ್ಲೈ ಇಲ್ಲ. ಹಾಗಾಗಿ ನಾವು ಒಂದು 2-3 ದಿನ ಹೋಟೆಲ್ ಬಂದ್ ಮಾಡಿದ್ವಿ. ಸುಮಾರು ನಮ್ಮಲ್ಲಿ ಒಂದು 450ರಿಂದ 500 ಐಟಮ್ ಇದಾವೆ. ಅಷ್ಟು ಐಟಮ್ ಗ್ರಾಹಕರಿಗೆ ಕೊಡ್ಲಿಕ್ಕೆ ಆಗಲ್ಲ. ಹಾಗಾಗಿ ನಾವು ಒಂದು ಮೆನುನ ಚೇಂಜ್ ಮಾಡಿ ಒಂದು 10ರಿಂದ 12 ಐಟಮ್ನ ಇಟ್ಟಿದ್ವಿ. ಯಾಕೆ 10ರಿಂದ 12 ಐಟಮ್ ಇಟ್ಟಿದೀವಿ ಅಂದ್ರೆ ಈಗ ನಮ್ಮಲ್ಲಿ ವರ್ಕರ್ ಇದ್ದಾರೆ, ಹೊರ ರಾಜ್ಯದಿಂದ ಬಂದವರು ವರ್ಕರ್ ಇದ್ದಾರೆ. ಒಂದು 15ರಿಂದ 20 ಜನ ಇದ್ದಾರೆ ವರ್ಕರು. ಅವ್ರಿಗೆ ಸಂಬಳ ಕೊಡಬೇಕು, ಮತ್ತೆ ನಮ್ದು ಹೋಟೆಲ್ ಬಾಡಿಗೆ ಕೊಡಬೇಕು. ಹಾಗಾಗಿ ನಮಗೆ ಅದು ಬಂದ್ ಮಾಡಿಟ್ರೆ ನಮಗೆ ಸಮಸ್ಯೆ ಆಗುತ್ತೆ ಅಂದ್ಬಿಟ್ಟು ಈಗ ಕಟ್ಕೆ ಒಲೆ ಮೊರೆ ಹೋಗಿದ್ವಿ. ಕಟ್ಕೆ ಒಲೆಯಲ್ಲಿ ಮಾಡ್ತಾ ಇದೀವಿ. ಒಂದು 15 ಐಟಮ್ನ ಕಟ್ಕೆ ಒಲೆಯಲ್ಲಿ ಮಾಡ್ತಾ ಇದೀವಿ. ಈಗ ಇನ್ನು ಮುಂದಿನ ದಿನಗಳಲ್ಲಿ ನೋಡ್ಬೇಕು ಏನಾಗ್ತದೆ ಅಂದ್ಬಿಟ್ಟು. ಕೆಲವೊಂದು ಹೋಟೆಲ್ಗಳು ಕಾರವಾರದಲ್ಲಿ ಒಂದು 15 ಹೋಟೆಲು ಬಂದ್ ಆಗಿದ್ದಾವೆ. ಇನ್ನೊಂದು ನಾಳೆ ನಾಡದಲ್ಲಿ ಇನ್ನೊಂದು 2-3 ಹೋಟ್ಲುಗಳು ಮತ್ತೆ ಬಂದ್ ಆಗ್ತವೆ. ಇನ್ನು ಮುಂದೆ ಇದೇ ತರ ಸಮಸ್ಯೆ ಎಲ್ಲ ಕಾರವಾರದಲ್ಲಿ ಇರೋ ಹೋಟ್ಲು ಬಂದ್ ಆಗ್ಬೇಕಾಗುತ್ತೆ. ಇದಿಷ್ಟು ಹೋಟೆಲ್ ಮಾಲೀಕರ ಒಂದು ಮಾತು. ದರ್ಶನ್ ನಾಯ್ಕ್, ನ್ಯೂಸ್ 18 ಕಾರವಾರ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯುದ್ಧದ ಎಫೆಕ್ಟ್ ಹಿನ್ನೆಲೆ ಧಾರವಾಡದಲ್ಲಿ ಮತ್ತೆ LPG ಗ್ಯಾಸ್ ಅಭಾವ ಸೃಷ್ಟಿಯಾಗಿದೆ. ಮಧ್ಯಪ್ರಾಚ್ಯದಲ್ಲಿ 29ನೇ ದಿನವೂ ಕೂಡ ದಾಳಿ ಪ್ರತಿದಾಳಿ ನಿರಂತರವಾಗಿ ನಡೀತಾ ಇದೆ. ಘೋರ ಮಹಾಯುದ್ಧದಿಂದಾಗಿ ರಾಜ್ಯದಲ್ಲಿ LPG ಗ್ಯಾಸ್ ಅಭಾವ ಹೆಚ್ಚಾಗ್ತಾ ಇದೆ. 5 LPG ಬಂಕ್ಗಳ ಪೈಕಿ 4 ಬಂಕ್ಗಳು ಮಾತ್ರ ವರ್ಕ್ ಆಗ್ತಾ ಇದೆ. LPG ತುಂಬಿಸೋದಕ್ಕೆ ಆಟೋ ಚಾಲಕರು ಪರದಾಡ್ತಿದ್ದಾರೆ. ಆಟೋ ಚಾಲಕರು ನೂರಾರು ಆಟೋಗಳ ಜೊತೆಯಾಗಿ ಬಂಕ್ ಎದುರು ಸಾಲುಗಟ್ಟಿ ನಿಂತಿದ್ದಾರೆ. ದಿನವಿಡೀ ನಿಂತರೂ ಕೂಡ LPG ಸಿಗ್ತಾ ಇಲ್ಲ. ಆಟೋ ಚಾಲಕರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಮನೆ ಬಾಡಿಗೆ ಕಟ್ಟಬೇಕು, EMI ಕಟ್ಟೋಕಾಗ್ತಾ ಇಲ್ಲ ಅಂತ ಅಳಲು ತೋಡಿಕೊಂಡಿದ್ದಾರೆ ಆಟೋ ಚಾಲಕರು. ಆಟೋವನ್ನೇ ನಂಬಿ ಜೀವನ ನಡೆಸ್ತಿದ್ದಾರೆ. ಅವರ ಜೀವನ ಈಗ ಸಂಕಷ್ಟದ ಪರಿಸ್ಥಿತಿಯಲ್ಲಿದೆ. ಕೂಡಲೇ ಸರ್ಕಾರ ಆಟೋ LPG ಗ್ಯಾಸ್ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಆಟೋ ಚಾಲಕರು ಮನವಿ ಮಾಡ್ತಿದ್ದಾರೆ. ಆಟೋ ಚಾಲಕರು ಸರ್ಕಾರಕ್ಕೆ LPG ಗ್ಯಾಸ್ ಸಿಲಿಂಡರ್ ಅನ್ನ ಒದಗಿಸ್ಕೊಡಿ, ನಮ್ಮ ಜೀವನಾಧಾರವೇ ಈ ಆಟೋಗೆ LPGಯೇ ಸಿಗ್ತಾ ಇಲ್ಲ ಅಂತ ಅಂದ್ರೆ ನಮ್ಮ ಜೀವನ ಹೇಗೆ? ಎಲ್ಲ EMI ಕಟ್ಟಬೇಕಾಗಿರುತ್ತೆ, ದಿನಗೂಲಿಯನ್ನ ನಂಬ್ಕೊಂಡು ಜೀವನ ಮಾಡ್ತಾ ಇರ್ತಾರೆ. ಹೀಗಾಗಿ ಸರ್ಕಾರಕ್ಕೆ ಆಟೋ ಚಾಲಕರು ಮನವಿ ಮಾಡ್ತಿದ್ದಾರೆ. ಒಂದ ಕಡೆ ಐತಿ ಈಗ ಸದ್ಯಕ್ಕೆ ಇರೋದು, ಬೇರೆ ಕಡೆ ಎಲ್ಲೂ ಇಲ್ಲ. ಧಾರವಾಡದಾಗ ಇಲ್ಲಿ ಪಾಳೆ ಹಸ್ಕೊಂಡು ನಿಂತ್ರ ಮುಂದೆ ನಾವು ದುಡಿಬೇಕಂದ ಇದನ್ನ ಮಾಡಬೇಕಂದ ಅದನ್ನ ಗೌರ್ಮೆಂಟ್ ಬಗೆಹರಿಸ್ಬೇಕು. ಹಂಗೆ ಬಾಡಿಗೆ ಬಂದು ಎಲ್ಲಿ ಹೊಡಿತೀರಿ? ಬಾಡಿಗೆ ಇಟ್ಟು ಬಿಟ್ಟರೆ ನಿಂತು ಹೊಡಿಬೇಕು ನಾವು. ಗ್ಯಾಸ್ ಇದ್ರೆ ಬಾಡಿಗೆ ಹೊಡಿತೀರಿ, ಗ್ಯಾಸ್ ಇಲ್ಲದ್ರೆ ಬಾಡಿಗೆ ಎಲ್ಲಿ ಹೊಡಿತೀರಿ? ಮತ್ತು ಬೆಳಗಿನ ಸಂಜೆ ಮಟ್ಟ ಪಂಪ್ ಬಂದ್ ಮಾಡ್ತಾರೆ, ಗ್ಯಾಸ್ ರೇಟ್ ಜಂಪ್ ಮಾಡ್ಕೊಂಡು ಹೊಂಟಾರೆ.
ಇದ್ದ ಕಡೆ ಹಚ್ಕೊಂಡು ಕುಂತ ಪಾಳೆ ಹಚ್ಕೊಂಡು ಕುಂಡಿರ್ಬೇಕಾಗಿತ್ತು ನಾವು. ಈಗ 61 ರೂಪಾಯಿ ಐತ್ರಿ. ಈಗ ಕೆಲವೊಂದು ಕಡೆ 85 ರೂಪಾಯಿ ಮಾಡ್ಯಾರ, 90 ರೂಪಾಯಿ ಮಾಡ್ಯಾರ. ಇಲ್ಲಿ 71 ರೂಪಾಯಿ ಐತಿ ಈಗ 8%. ಇಲ್ಲಿ ಒಂದೇ ಕಡೆ ಐತಿ ಈಗ ಸದ್ಯಕ್ಕೆ ಇರೋದು, ಬೇರೆ ಕಡೆ ಎಲ್ಲೂ ಇಲ್ಲ ಧಾರವಾಡದಾಗ. ಇಲ್ಲಿ ಪಾಳೆ ಹಚ್ಕೊಂಡು ನಿಂತ್ರೆ ಮುಂದೆ ನಾವು ದುಡಿಬೇಕಂದ ಇದನ್ನು ಮಾಡಬೇಕಂದ ಅದನ್ನು ಗೌರ್ಮೆಂಟ್ ಬಗೆಹರಿಸ್ಬೇಕಂಗೆ. ಬಾಡಿಗೆ ಬಂದು ಎಲ್ಲಿ ಹೊಡಿತೀರಿ? ಬಾಡಿಗೆ ಇಟ್ಟು ಬಿಟ್ಟರೆ ನಿಂತು ಹೊಡಿಬೇಕು ನಾವು. ಗ್ಯಾಸ್ ಇದ್ರೆ ಬಾಡಿಗೆ ಹೊಡಿತೀರಿ, ಗ್ಯಾಸ್ ಇಲ್ಲದ್ರೆ ಬಾಡಿಗೆ ಎಲ್ಲಿ ಹೊಡಿತೀರಿ? ಮತ್ತು ಬೆಳಗಿನ ಸಂಜೆ ಮಟ್ಟ ಪಂಪ್ ಬಂದ್ ಮಾಡ್ತಾರೆ, ಗ್ಯಾಸ್ ರೇಟ್ ಜಂಪ್ ಮಾಡ್ಕೊಂಡು ಹೊಂಟಾರೆ. ಇದ್ದ ಕಡೆ ಹಚ್ಕೊಂಡು ಕುಂತ ಪಾಳೆ ಹಚ್ಕೊಂಡು ಕುಂಡಿರ್ಬೇಕಾಗಿತ್ತು ನಾವು. ಈಗ 61 ರೂಪಾಯಿ ಐತ್ರಿ. ಈಗ ಕೆಲವೊಂದು ಕಡೆ 85 ರೂಪಾಯಿ ಮಾಡ್ಯಾರ, 90 ರೂಪಾಯಿ ಮಾಡ್ಯಾರ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ಕೇಂದ್ರ ಸರ್ಕಾರ ಹೇಳುತ್ತೆ LPG ಗ್ಯಾಸ್ 1 ತಿಂಗಳಿಗಾಗುವಷ್ಟು ನಮ್ಮ ಹತ್ರ ಸ್ಟಾಕ್ ಇದೆ, ಯಾವುದೇ ರೀತಿ ಅಭಾವ ಸೃಷ್ಟಿಯಾಗಿಲ್ಲ ಅಂತ. ಆದರೆ ಧಾರವಾಡದಲ್ಲಿ ಯಾಕೆ ನೂರಾರು ಆಟೋ ಚಾಲಕರು ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ? ಹೌದು ಚೈತ್ರ, ಧಾರವಾಡದಲ್ಲೂ ಕೂಡ ಅಂತಂದ್ರೆ ಏನು ಇರಾನ್ ಇಸ್ರೇಲ್ ಯುದ್ಧದ ಪರಿಣಾಮದಿಂದ ಗ್ಯಾಸ್ ಸಮಸ್ಯೆ ಎದುರಾಗಿದೆ ಅನ್ನೋದಕ್ಕೆ ಇದು ಸಾಕ್ಷಿ ಅಂತ ಹೇಳ್ಬೋದು. ಧಾರವಾಡದಲ್ಲೂ ಕೂಡ ಅಂತಂದ್ರೆ 5ಕ್ಕೂ ಹೆಚ್ಚು ಏನು LPG ಗ್ಯಾಸ್ ಏನು ಬಂಕ್ಗಳಿದ್ದಾವೆ. ಇಲ್ಲಿ ಸ್ಥಳೀಯವಾಗಿ ಏನಂತಂದ್ರೆ ವಾಹನಗಳು ದ್ವಿಚಕ್ರ ಇರ್ಬೋದು ಮತ್ತು ಆಟೋಗಳು ಏನಂತಾರೆ ಇಲ್ಲಿ LPG ಗ್ಯಾಸ್ ನ ಬಳಕೆ ಮಾಡ್ತಾ ಇದ್ರು. ಆದ್ರೆ ಇವತ್ತಿಗೆ ಏಕಾಏಕಿಯಾಗಿ 4 ಬಂಕ್ಗಳಲ್ಲಿ ಕೂಡ ಏನಂತಾರೆ LPG ಗ್ಯಾಸ್ ಖಾಲಿಯಾಗಿರೋದ್ರಿಂದ ಈಗಾಗಲೇ ಕೂಡ ಏನು ಜಿಯೋ ಏನು LPG ಗ್ಯಾಸ್ ಬಂಕ್ಸ್ ಅಲ್ಲಿ ಇರೋದ್ರಿಂದ ನೂರಾರು ವಾಹನಗಳು ಏಕಾಏಕಿ ಇವತ್ತು ವೀಕೆಂಡ್ ಇರೋದ್ರಿಂದ ಅಲ್ಲಿ ಸರತಿ ಸಾಲಿನಲ್ಲಿ ನಿಂತು ತಮ್ಮ LPG ಗ್ಯಾಸ್ ಅನ್ನ ಬರ್ಸೋಕೆ ನಿಂತಿದ್ರು. ಈ ವಿಚಾರವಾಗಿ ಕೂಡ ಮಾತಾಡಿದಂತ ಆಟೋ ಚಾಲಕರು ಒಂದು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು ಆಕ್ರೋಶನ ಹೊರ ಹಾಕಿದ್ರು ಅಂತ ಹೇಳ್ಬೋದು. ಯಾಕಂತಂದ್ರೆ ಒಂದ್ ಕಡೆಯಿಂದ ಸರ್ಕಾರ ಕೂಡ ಏನಂತಂದ್ರೆ LPG ಗ್ಯಾಸ್ ಯಾವುದೇ ರೀತಿಯಂತ ಸಮಸ್ಯೆ ಇಲ್ಲ ಅಂತ ಹೇಳ್ತಿದ್ರೆ, ಆದ್ರೆ ಇಲ್ಲಿರುವಂತ ನಾವು ಆಟೋದಿಂದ ದುಡಿಮೆ ಮಾಡ್ಕೊಂಡು ಜೀವನವನ್ನ ಕಟ್ತಾ ಇದೀವಿ, ಜೊತೆಗೆ ಅದ್ರ EMI ಅನ್ನ ಕಟ್ತಾ ಇದೀವಿ. ಅಂತ ಸಂದರ್ಭದಲ್ಲೂ ಕೂಡ ಇಲ್ಲಿ ತಾಸುಗಟ್ಲೆ ಯಾಕಂದ್ರೆ 2 ರಿಂದ 4 ತಾಸುಗಟ್ಲೆ ಸರತಿ ಸಾಲಿನಲ್ಲಿ ನಿಂತುಕೊಂಡು LPG ಗ್ಯಾಸ್ಗಳನ್ನ ಆಟೋಗಳಿಗೆ ತುಂಬಿಸೋಕೆ ಮುಂದಾಗಿದ್ದೇವೆ. ಸರ್ಕಾರ ಒಂದ್ ಕಡೆ ಹೇಳೋರ ರೀತಿ ಏನಂತಾರೆ LPG ಗ್ಯಾಸ್ ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಆಟೋ ಚಾಲಕರು ಕೂಡ ಈ LPG ಗ್ಯಾಸ್ ಸಮಸ್ಯೆಯನ್ನ ಬಗೆಹರಿಸಲು ಸರ್ಕಾರ ಮುಂದಾಗಬೇಕೆಂಬುದು ಕೂಡ ಒತ್ತಾಯವನ್ನು ಸ್ಥಳೀಯ ಆಟೋ ಚಾಲಕರು ಮಾಡಿದ್ದಾರೆ ಅಂತ ಹೇಳ್ಬೋದು ಚೈತ್ರ. ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ. ಪರೀಕ್ಷೆ ಮುಗಿಸಿ ಮನೆಗೆ ಬರ್ತಾ ಇದ್ದ ವಿದ್ಯಾರ್ಥಿಗೆ ಕಾರು ಡಿಕ್ಕಿಯಾಗಿದೆ. ಕಾರು ಡಿಕ್ಕಿ ಹೊಡೆದಂತಹ ರಭಸಕ್ಕೆ 8ನೇ ತರಗತಿಯ ಬಾಲಕ ಸ್ಥಳದಲ್ಲೇ ಜೀವ ಬಿಟ್ಟಿದ್ದಾನೆ. ಹಾಸನ ಜಿಲ್ಲೆಯ ಕಾಮಸಮುದ್ರ ಗ್ರಾಮದಲ್ಲಿ ಈ ದುರಂತ ನಡೆದಿದೆ. 14 ವರ್ಷದ ಚಿರಂತ್ ಗೌಡ ಮೃತಪಟ್ಟಿರುವಂತಹ ವಿದ್ಯಾರ್ಥಿ. ಹಾಸನ ಜಿಲ್ಲೆ ಕಾಮಸಮುದ್ರದ ವಿದ್ಯಾರ್ಥಿ ಚಾಲಕನ ಅಜಾಗರೂಕತೆಯೇ ಇದಕ್ಕೆ ಕಾರಣ ಅಂತ ಪೋಷಕರು ಆರೋಪ ಮಾಡ್ತಿದ್ದಾರೆ. ಹೊಳೆನರಸೀಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ನೋಡಿ, ವಿಜುವಲ್ಸ್ ಅಲ್ಲಿ ಅಪಘಾತಕ್ಕೆ ಕಾರಣವಾಗಿರುವಂತಹ ಕಾರಿನ ದೃಶ್ಯಾವಳಿಗಳನ್ನ ಗಮನಿಸ್ತಿದ್ದೀವಿ. ಎಷ್ಟು ಭೀಕರವಾಗಿ ಅಪಘಾತ ಆಗಿದೆ. ಆ ವಿದ್ಯಾರ್ಥಿಗೆ ಕಾರು ಡಿಕ್ಕಿ ಹೊಡೆದಂತಹ ರಭಸಕ್ಕೆ ಕಾರಿನ ಮುಂಭಾಗವೇ ನಜ್ಜುಗುಜ್ಜಾಗಿರುವಂಥದ್ದು. ಇನ್ನೊಂದು ವಿಜುವಲ್ಸ್ ಅಲ್ಲಿ 8ನೇ ತರಗತಿಯ ವಿದ್ಯಾರ್ಥಿ ಚಿರಂತ್ ಗೌಡ ಮೃತಪಟ್ಟಿರುವಂಥದ್ದು. ಆ ಕಾರು ಡಿಕ್ಕಿ ಹೊಡೆದಂತಹ ರಭಸಕ್ಕೆ ಸ್ಥಳದಲ್ಲೇ ವಿದ್ಯಾರ್ಥಿ ಸಾವನ್ನಪ್ಪಿದ್ದಾನೆ. ಪರೀಕ್ಷೆಯನ್ನ ಮುಗಿಸಿಕೊಂಡು ಮನೆಗೆ ವಿದ್ಯಾರ್ಥಿ ತೆರಳುತ್ತಿದ್ದಂತಹ ಸಂದರ್ಭದಲ್ಲಿ ಈ ದುರ್ಘಟನೆ ನಡೆದು ಹೋಗಿದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣಮೂರ್ತಿ, 8ನೇ ತರಗತಿ ವಿದ್ಯಾರ್ಥಿಯ ಸಾವಿಗೆ ಈ ಅಪಘಾತ ಕಾರಣವಾಗಿದೆ. ಪ್ರಮುಖವಾಗಿ ಈ ಅಪಘಾತ ನಡೀಲಿಕ್ಕೆ ಏನ್ ಕಾರಣ ಆಯಿತು? ಸದ್ಯಕ್ಕೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರವಾಗಿ ಚೈತ್ರ, ಈ ಒಂದು ಘಟನೆ ಕಾರು ಚಾಲಕನ ಅಜಾಗರೂಕತೆಯಿಂದನೇ ಆಗಿದೆ ಎಂಬಂತದ್ದು ಸ್ಥಳೀಯರು ಮತ್ತು ಆ ವಿದ್ಯಾರ್ಥಿಯ ಪೋಷಕರು ಹೇಳ್ತಿರ್ತಕ್ಕಂಥದ್ದು. ಹೊಳೆನರಸೀಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿರ್ತಕ್ಕಂಥದ್ದು. ಪೊಲೀಸರು ಕೂಡ ಈಗ ತನಿಖೆಯನ್ನ ಪ್ರಾರಂಭಿಸಿದ್ದಾರೆ. ಅತಿ ವೇಗದಲ್ಲಿ ಬಂದಿರತಕ್ಕಂಥ ಕಾರು ಚಿರಂತ್ ಗೌಡ ಎಂಬಂತ 8ನೇ ತರಗತಿ ವಿದ್ಯಾರ್ಥಿ ಏನು ಪರೀಕ್ಷೆಯನ್ನು ಮುಗಿಸಿ ತನ್ನ ಮನೆಗೆ ವಾಪಸ್ ಆಗ್ತಿರ್ತಾನೆ. ರಸ್ತೆ ಬದಿಯಲ್ಲಿ ಬರುವಂತ ಸಂದರ್ಭದಲ್ಲಿ ವೇಗವಾಗಿ ಬಂದಿರತಕ್ಕಂತಹ ಕಾರು ಚಾಲಕ ಏಕಾಏಕಿಯಾಗಿ ಆತನ ಮೇಲೆ ಡಿಕ್ಕಿಯನ್ನು ಹೊಡೆದಿರ್ತಾನೆ. ಈ ಕಾರಣದಿಂದಾಗಿ ವಿದ್ಯಾರ್ಥಿ ಸ್ಥಳದಲ್ಲೇ ಸಾವನ್ನಪ್ಪಿರ್ತಕ್ಕಂಥ ಘಟನೆ ಈಗ ಹೊಳೆನರಸೀಪುರ ತಾಲೂಕಿನ ಕಾಮಸಮುದ್ರದ ಬಳಿ ನಡೆದಿರ್ತಕ್ಕಂಥದ್ದು. ಇದಕ್ಕೆ ಎಲ್ಲರೂ ಕೂಡ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಕಾರು ಚಾಲಕನ ಅಜಾಗ್ರತೆ ಈ ಘಟನೆಗೆ ಕಾರಣ ಆಗಿದೆ. ಇಲ್ಲಿ ಹಂಸನ ಅಳವಡಿಕೆ ಮಾಡಬೇಕೆಂಬಂತಹ ಬಹುದಿನಗಳ ಬೇಡಿಕೆ ಇದ್ರೂ ಕೂಡ ಅಧಿಕಾರಿಗಳು ಇಲ್ಲಿ ಕ್ರಮವನ್ನು ವಹಿಸಿಲ್ಲ. ಈಗಲಾದ್ರೂ ಕೂಡ ಎಚ್ಚೆತ್ತುಕೊಂಡು ಅಧಿಕಾರಿಗಳು ಕ್ರಮವನ್ನು ವಹಿಸಬೇಕು ಎಂಬಂತಹ ಆಗ್ರಹವನ್ನು ಸ್ಥಳೀಯರು ಮತ್ತು ಪೋಷಕರು ಇಡ್ತಿರ್ತಕ್ಕಂಥದ್ದು. ಚೈತ್ರ, ಧನ್ಯವಾದ ಕೃಷ್ಣಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ವರುಣನ ಅಬ್ಬರ ಜೋರಾಗಿದೆ. ಗಾಳಿ ಮಳೆಗೆ ಶಾಲೆಯ ಹಂಚುಗಳೆಲ್ಲೂ ಕೂಡ ಹಾರಿ ಹೋಗಿದೆ. ಮೂಡಿಗೆರೆಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಘಟನೆ ನಡೆದಿದೆ. ಜೋರು ಗಾಳಿ ಮಳೆಗೆ ಶಾಲೆಯ ಹಂಚುಗಳೆಲ್ಲವೂ ಹಾರಿ ಹೋಗಿದೆ. ಮೂಡಿಗೆರೆಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಘಟನೆ ನಡೆದಿರುವಂಥದ್ದು. ಬಿರುಗಾಳಿಯ ರಭಸಕ್ಕೆ ನೂರಾರು ಹೆಂಚುಗಳು ಪುಡಿಪುಡಿಯಾಗಿವೆ. ಈ ಹೆಂಚುಗಳು ಹಾರಿ ಹೋಗುವಂತಹ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ.
ಧಾರಾಕಾರವಾಗಿ ಸುರಿದಂತಹ ಮಳೆಗೆ ಈ ಅವಘಡ ಸಂಭವಿಸಿರುವಂಥದ್ದು. ಮೂಡಿಗೆರೆಯ ಸರ್ಕಾರಿ ಪ್ರೌಢಶಾಲೆ ಇದು. ಈ ಶಾಲೆಯ ಹೆಂಚುಗಳೆಲ್ಲ ಕೂಡ ಹಾರೋಗಿದೆ. ನೋಡಿ, ವಿಜುವಲ್ಸ್ ಅಲ್ಲಿ ಗಮನಿಸ್ತಿದೀವಿ, ಜೋರಾಗಿ ಗಾಳಿ ಬೀಸ್ತಾ ಇದೆ. ಈ ಗಾಳಿ ಸಮೇತ ಮಳೆ ಏಕಾಏಕಿ ಶುರುವಾದಂತಹ ಪರಿಣಾಮ ಶಾಲೆಯ ನೂರಾರು ಹೆಂಚುಗಳು ಹಾರಿ ಹೋಗಿದೆ. ಸ್ಥಳೀಯರ ಮೊಬೈಲ್ನಲ್ಲಿ ಈ ದೃಶ್ಯ ಸೆರೆಯಾಗಿರುವಂಥದ್ದು.